ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಜೆಸಿಬಿಯಲ್ಲಿ ಮಣ್ಣು ಅಗಿತಾ ಇದ್ದಂತೆ ಬಂಡೆ ಸಿಕ್ಕಿದೆ ಅಡ್ಡಲಾಗಿ. ಹಾಗಿದ್ರೂ ಕೂಡ ಶೋಧ ಕಾರ್ಯ ನಿಂತಿಲ್ಲ, ಶೋಧ ಕಾರ್ಯ ಮುಂದುವರೆದಿದೆ. ಬಂಡೆ ಸರಿಸಿ ಸಮಾಧಿ ಶೋಧ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ. 3 ಗಂಟೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಈಗಾಗಲೇ 5 ಗಂಟೆ, 2 ಗಂಟೆಯಿಂದ 2 ತಾಸುಗಳಿಂದ ನಡೀತಾ ಇರುವಂತಹ ಶೋಧ ಕಾರ್ಯ ಇದು. ಕುರುಹು ಸಿಕ್ಕರೆ ಮಾನವ ಶ್ರಮದ ಬಳಕೆಯನ್ನ ಮಾಡಲಾಗುತ್ತೆ. ಸದ್ಯ ಜೆಸಿಬಿಯನ್ನ ಬಳಕೆ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಾದರೂ ಅಲ್ಲಿ ಶವ ಇರೋದು ಅಥವಾ ಅಸ್ಥಿ ಪಂಜರ ಇರೋದ್ರ ಬಗ್ಗೆ ಒಂದು ಕುರುಹು ಸಿಕ್ತು ಅಂದರೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಕಾರ್ಮಿಕರನ್ನ ಬಳಸ್ಕೊಂಡು ಅಗಿಯುವಂಥ ಕಾರ್ಯವನ್ನು ಮಾಡ್ತಾರೆ. ಸದ್ಯ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ. ದೂರುದಾರ ಗುರುತಿಸಿರುವಂಥ ಮತ್ತೊಂದು ಜಾಗ ಆಯಿತು. ಈಗಾಗಲೇ ಏನು 13 ಪಾಯಿಂಟ್ಗಳನ್ನು ಗುರುತಿಸಿದ್ರು, ಅದರ 12 ಪಾಯಿಂಟ್ ಏನು ಫಿನಿಶ್ ಆಗಿದೆ. ಬಟ್ ಆತನಿಗೆ ಇನ್ನೂ ಕೂಡ ಒಂದಷ್ಟು ಗೊಂದಲ ಇತ್ತು ಪಾಯಿಂಟ್ಗಳ ಬಗ್ಗೆ. ತಾನು ಮತ್ತಷ್ಟು ಪಾಯಿಂಟ್ಗಳನ್ನ ಗುರುತಿಸ್ತೀನಿ ಅಂತ ಕೂಡ ಹೇಳಿದ್ದಾನೆ. ಗಂಟೆಗಳ ಕಾಲ ಆತನನ್ನು ವಿಚಾರಣೆಗೆ ಕೂರಿಸ್ಕೊಂಡು ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡು ಆತನ ಸಂಬಂಧಿಕರು ಅಥವಾ ಆತನಿಗೆ ಪರಿಚಯ ಇರೋರ ಬಗ್ಗೆ ಕೂಡ ವಿಚಾರಿಸಿ ಅವರಿಂದನೂ ಆತನ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ತಂಡ ಕಲೆ ಹಾಕಿದ್ದು. ಈಗ ಮತ್ತೊಂದು ಜಾಗದಲ್ಲಿ ರತ್ನಗಿರಿ ಬೆಟ್ಟದಲ್ಲಿ ಸಮಾಧಿ ಅಗಿಯುವಂಥ ಕೆಲಸ ನಡೀತಾ ಇದೆ. ಏನಾದರೂ ಅಲ್ಲಿ ಅಸ್ಥಿ ಇರುವಂಥ ಕುರುಹು ಸಿಕ್ಕಿದ್ದೇ ಆದಲ್ಲಿ ಕಾರ್ಮಿಕರನ್ನ ಬಳಸಿಕೊಂಡು ಮಾನವ ಶ್ರಮವನ್ನು ಹಾಕಿ ಅಲ್ಲಿ ಅಗಿಯಲಾಗುತ್ತೆ. ಸದ್ಯ ಈಗ ಜೆಸಿಬಿಯನ್ನು ಬಳಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೂ ಕೂಡ ಮಿನಿ ಇಟಾಚಿಯನ್ನು ಬಳಸೋದ್ರ ಮೂಲಕ ಅಲ್ಲಿ ಒಂದಷ್ಟು ಸಮಾಧಿ ಅಗಿಯುವಂಥ ಕೆಲಸವನ್ನು ಮಾಡಿದ್ರು.